ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ವಿಡಿಯೋ ಈ 10 ಷೇರುಗಳು ಅತಿ ಉತ್ತಮ ಏಕೆ. ನಮಗೆಲ್ಲರಿಗೂ ಗೊತ್ತು, ನಾವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನೀಸಲ್ಲೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹಾಗೂ ಆ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪ್ನೀಸ್ ಅಂತ ಹೇಗೆ ಗೊತ್ತಾಗುತ್ತೆ? ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು. ಫಾರ್ ಎಕ್ಸಾಂಪಲು ಕೆಲವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಲೋ ಡೆಟ್ ಟು ಈಕ್ವಿಟಿ ರೇಷೋ, ಗುಡ್ CAGR ಆಫ್ ದ ಸ್ಟಾಕು, ಮತ್ತು ಆದಷ್ಟು ಸ್ವಲ್ಪ ದೊಡ್ಡ ಕಂಪ್ನಿ ಇದ್ದರೆ ಸ್ವಲ್ಪ ಜಾಸ್ತಿ ಸ್ಟೆಬಿಲಿಟಿ ಮತ್ತು ಸೇಫ್ಟಿ ಇರುತ್ತೆ. ಇದು ಬಿಟ್ಟು ಇನ್ನೂ ಸುಮಾರು ಫ್ಯಾಕ್ಟರ್ಸ್ ಇದೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ. ನಾನು ಇವತ್ತು ಒಂದು 2-3 ಫ್ಯಾಕ್ಟರ್ ತಗೊಂಡು ಕೆಲವು ಸ್ಟಾಕ್ಸನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ನಿಮ್ಮ ಒಂದು ರಿಸರ್ಚ್ ಅನುಕೂಲಕ್ಕೋಸ್ಕರ. ಹಾಗೂ ನೀವು ಯಾವ ಥರ ರಿಸರ್ಚ್ ಮಾಡ್ಬೋದು ಅಂತ ನಿಮಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾನು ಪ್ಯಾರಾಮೀಟರ್ಸ್ ಏನು ತೊಗೊಂಡಿದ್ದೀನಿ ಅಂದರೆ, ಇಯರ್ಲಿ ನೆಟ್ ಪ್ರಾಫಿಟು 3,000 ಕೋಟಿಗಿಂತ ಜಾಸ್ತಿ ಇರಬೇಕು, ಮಾರ್ಕೆಟ್ ಕ್ಯಾಪು 20,000 ಕೋಟಿಗಿಂತ ಜಾಸ್ತಿ ಇರಬೇಕು, ಲಾಸ್ಟ್ 5 ಇಯರ್ಸ್ CAGR 15% ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕು, ಹಾಗೂ ಡೆಟ್ ಟು ಈಕ್ವಿಟಿ ರೇಷನು ಲೆಸ್ ದೆನ್ 1 ಇರಬೇಕಂತ. ಈ ಪರ್ಟಿಕ್ಯುಲರ್ ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡ್ತಾರೋ ಕೆಲವು ಕಂಪ್ನೀಸದು ಹೆಸರು ನಾನು ಬರೆದಿದ್ದೀನಿ. ನೀವು ಫರ್ದರ್ ಈ ಕ್ಯಾರೆಕ್ಟರಿಸ್ಟಿಕ್ಸನ್ನು ಚೇಂಜ್ ಮಾಡಿಕೊಂಡು ಕೆಲವುದನ್ನು ನೀವು ಶಾರ್ಟ್ ಲಿಸ್ಟ್ ಮಾಡ್ಬೋದು ಇನ್ನೂ ರಿಸರ್ಚ್ ಮಾಡಲಿಕ್ಕೆ. ನಂಬರ್ 1 ಕಂಪ್ನಿ ಈ ಪರ್ಟಿಕ್ಯುಲರ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇರೋದು ಇನ್ಫೋಸಿಸ್. ಆ್ಯನ್ಯುಯಲ್ ನೆಟ್ ಪ್ರಾಫಿಟ್ 26,248 crores, ಡೆಟ್ ಟು ಈಕ್ವಿಟಿ ರೇಷೋ 0.1 ಹಾಗೂ ಮಾರ್ಕೆಟ್ ಕ್ಯಾಪ್ ಅರೌಂಡ್ 7.59 lakh crores. 5 ಇಯರ್ಸ್ CAGR 21% per annum. HCL ಟೆಕ್ಕು 15,710 crores ಆ್ಯನ್ಯುಯಲ್ ನೆಟ್ ಪ್ರಾಫಿಟ್ಟು, ಡೆಟ್ ಟು ಈಕ್ವಿಟಿ ರೇಷೋ 0.08 ಹಾಗೂ ಮಾರ್ಕೆಟ್ ಕ್ಯಾಪು 4.98 lakh crores. ಸೊ 5 ವರ್ಷ CAGR 26%. ಅಲ್ಟ್ರಾಟೆಕ್ ಸಿಮೆಂಟು 7,004 ಕೋಟಿ ಆ್ಯನ್ಯುಯಲ್ ನೆಟ್ ಪ್ರಾಫಿಟ್ಟು, ಇದು 2023-24 ಪೀರಿಯಡಿಗೆ, ಡೆಟ್ ಟು ಈಕ್ವಿಟಿ ರೇಷೋ 0.28, ಮಾರ್ಕೆಟ್ ಕ್ಯಾಪ್ 3.18 lakh crores ಹಾಗೂ 22% per annum ವರ್ಕೌಟ್ ಆಗಿದೆ ಆ್ಯಾವ್ರೇಜ್ ಆಗಿ CAGR ಲಾಸ್ಟ್ 5 ಇಯರ್ಸು. HAL 4ನೇ ಕಂಪ್ನಿ, 7,595 crores ಆ್ಯನ್ಯುಯಲ್ ನೆಟ್ ಪ್ರಾಫಿಟ್ಟು, ಏನು ಡೆಟ್ಟು ಇಲ್ವೇ ಇಲ್ಲ, ಅದಕ್ಕೆ 0 ಹಾಗೂ ಮಾರ್ಕೆಟ್ ಕ್ಯಾಪ್ 2.94 lakh crores. 5 ಇಯರ್ಸ್ CAGR ಪರ್ಸೆಂಟೇಜು 63%. ಅದಾನಿ ಪೋರ್ಟ್ಸು 5ನೇ ಕಂಪ್ನಿ, 8,104 crores ನೆಟ್ ಪ್ರಾಫಿಟ್ಟು, ಡೆಟ್ ಟು ಈಕ್ವಿಟಿ ರೇಷೋ 0.88 ಹಾಗೂ ಮಾರ್ಕೆಟ್ ಕ್ಯಾಪ್ 2.94 lakh crores. 25% CAGR ಲಾಸ್ಟ್ 5 ಇಯರ್ಸಿಗೆ. 6ನೇ ಕಂಪ್ನಿ BEL, 3,985 crores ನೆಟ್ ಪ್ರಾಫಿಟ್ಟು, ಡೆಟ್ ಟು ಈಕ್ವಿಟಿ ರೇಷೋ 0, ಮಾರ್ಕೆಟ್ ಕ್ಯಾಪ್ 2.17 lakh crores ಹಾಗೂ 52% CAGR. ಐಷರ್ ಮೋಟರ್ಸ್ 4,001 ಕೋಟಿ ಆ್ಯನ್ಯುಯಲ್ ನೆಟ್ ಪ್ರಾಫಿಟ್, ಡೆಟ್ ಟು ಈಕ್ವಿಟಿ ರೇಷೋ 0.02, ಮಾರ್ಕೆಟ್ ಕ್ಯಾಪ್ 1.31 lakh crores. 5 ವರ್ಷ CAGR 17% per annum. 8ನೇ ಕಂಪ್ನಿ ಜಿಂದಾಲ್ ಸ್ಟೀಲು, 5,943 crores ನೆಟ್ ಪ್ರಾಫಿಟ್ಟು, ಡೆಟ್ ಟು ಈಕ್ವಿಟಿ ರೇಷೋ 0.36, ಮಾರ್ಕೆಟ್ ಕ್ಯಾಪ್ ಅರೌಂಡ್ 95,000 crores ಇದೆ ಹಾಗೂ 5 ವರ್ಷ CAGR 44%. LTI ಮೈಂಟ್ರಿ 4,585 crores ಆ್ಯನ್ಯುಯಲ್ ನೆಟ್ ಪ್ರಾಫಿಟ್ಟು, ಡೆಟ್ ಟು ಈಕ್ವಿಟಿ ರೇಷೋ 0.11, ಮಾರ್ಕೆಟ್ ಕ್ಯಾಪು 1.75 lakh crores. 29% 5 ಇಯರ್ಸ್ CAGR. ಝೈಡಸ್ ಲೈಫ್ ಸೈನ್ಸಸ್ಸು 3,973 ಆ್ಯನ್ಯುಯಲ್ ನೆಟ್ ಪ್ರಾಫಿಟ್ಟು, ಡೆಟ್ ಟು ಈಕ್ವಿಟಿ ರೇಷೋ 0.04, ಮಾರ್ಕೆಟ್ ಕ್ಯಾಪು ಆಲ್ಮೋಸ್ಟ್ 98,000 crores ಹಾಗೂ 5 ವರ್ಷ CAGR 33% per annum. ಈ ಪ್ಯಾರಾಮೀಟರ್ಸು ಕೆಲವು ಪ್ಯಾರಾಮೀಟರ್ಸ್ ಮಾತ್ರ ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ, ಇದಕ್ಕಿಂತ ಸುಮಾರು ಬೇರೆ ಬೇರೆ ನೋಡ್ಬೋದು. ಅದ್ರ ಬಗ್ಗೆ ನೀವು ಫಂಡಮೆಂಟಲ್ ಅನಾಲಿಸಿಸ್ ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಿರುತ್ತೆ. ಹಾಗೂ ತುಂಬ ಇಂಪಾರ್ಟೆಂಟ್ ಏನಂದರೆ ಫಂಡಮೆಂಟಲ್ ಅನಾಲಿಸಿಸನ್ನು ನಾವು ತಿಳ್ಕೊಳ್ಳೋದು. ಸುಮಾರು ಜನ ಏನು ಮಾಡ್ತಾರೆ, ಬುಲ್ ಮಾರ್ಕೆಟಲ್ಲಿ ಎಲ್ಲ ಸ್ಟಾಕ್ಸ್ ಮೇಲೆ ಹೋಗ್ತಾ ಇರ್ತದಲ್ವ, ಆವಾಗ ಅವರಿಗೆ ಫಂಡಮೆಂಟಲ್ ಅನಾಲಿಸಿಸ್ ಇಂಪಾರ್ಟೆಂಟ್ ಅಂತಲೂ ಗೊತ್ತಿರೋದಿಲ್ಲ. ಆದರೆ ಬೇರ್ ಮಾರ್ಕೆಟ್ ಬಂದು ಸ್ಟಾಕ್ಸ್ ಎಲ್ಲ ಬೀಳುವಾಗ ಯಾವ ಸ್ಟಾಕ್ ನಾವು ಇಟ್ಕೋಬೇಕು, ಯಾವ ಸ್ಟಾಕ್ ಸರಿ ಇಲ್ಲ ಅಂತ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ. ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದೆಯಾ ಇಲ್ವಾ ಅಂತ ಗೊತ್ತಾಗೋಷ್ಟೊಳಗೆ ಒಂದು 3-4 ವರ್ಷ ಆಗಿರ್ತದೆ. ಯಾಕಂದರೆ ನಿಮ್ಮ ಕೆಲವು ಸ್ಟಾಕ್ಸ್ ಪರ್ಫಾರ್ಮ್ ಮಾಡಿರಲ್ಲ. ಆವಾಗ ನಿಮಗೆ ಅನಿಸುತ್ತೆ, ನಾನು ಮೊದಲೇ ತಿಳ್ಕೊಂಡಿದ್ರೆ ಈ ಥರ ಸ್ಟಾಕ್ಸ್ ನಾನು ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ಅಂತ. ಸೊ ಆದಷ್ಟು ನಿಮ್ಮ ಜರ್ನಿ ಬಿಗಿನಿಂಗಲ್ಲೇ ಫಂಡಮೆಂಟಲ್ ಅನಾಲಿಸಿಸ್ ತಿಳ್ಕೊಳ್ಳಿ, ಆನ್ಲೈನ್ ಕೋರ್ಸಸ್ ಅಟೆಂಡ್ ಮಾಡಿ, ಹಾಗೂ ನಿಮ್ಮ ಒಂದು ಫಂಡಮೆಂಟಲ್ಸು ಅಥವಾ ಏನು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇದೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನ್ಯೂ ಇನ್ವೆಸ್ಟರ್ಸಿಗೆ ನಾವು ಯಾವಾಗಲೂ ನೋಡ್ತೀವಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರ್ತದೆ, ಎಸ್ಪೆಷಲಿ ಬುಲ್ ಮಾರ್ಕೆಟಲ್ಲಿ ಎಂಟರ್ ಮಾಡೋರು. ಸೊ ಯಾವಾಗಲೂ ನೀವು ಹೊಸದನ್ನು ತಿಳ್ಕೊಬೇಕಂತ ನಿಮ್ಮ ಮೈಂಡ್ಸೆಟನ್ನು ರೆಡಿ ಮಾಡ್ಕೊಳ್ಳಿ. ನನಗೆ ಎಲ್ಲ ಗೊತ್ತಿದೆ ಅಂತ ಯಾವತ್ತೂ ನೀವು ತಿಳ್ಕೊಬೇಡಿ. ಎಷ್ಟೇ ವರ್ಷ ನೀವು ಇನ್ವೆಸ್ಟ್ ಮಾಡಿದರೂ ಹೊಸ ತಿಳ್ಕೊಳ್ಳೋಕ್ಕಿದ್ದೇ ಇರ್ತದೆ. ಈ ಒಂದು ಪ್ಯಾರಾಮೀಟರ್ಸ್ ಪ್ರಕಾರ ನೀವು ಕೆಲವು ಮಿಡ್ ಕ್ಯಾಪ್ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ಬೋದು, ಸ್ಮಾಲ್ ಕ್ಯಾಪ್ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ಬೋದು ಹಾಗೂ ಪ್ಯಾರಾಮೀಟರ್ಸನ್ನು ಬೇಕಾದರೆ ಚೇಂಜ್ ಮಾಡ್ಬೋದು.
ಆವಾಗ ನಿಮಗೆ ರಿಸರ್ಚ್ ಮಾಡಲಿಕ್ಕೆ ಒಂದು ಎಕ್ಸ್ಪೀರಿಯನ್ಸು ಆಗುತ್ತೆ, ಪ್ಲಸ್ಸು ನೀವು ಕೆಲವು ಸ್ಟಾಕ್ಸ್ ಚೆನ್ನಾಗಿ ಕಾಣಿಸಿದರೆ ನಿಮ್ಮ ಪೋರ್ಟ್ಫೋಲಿಯೋಲಿ ಸೇರಿಸ್ಲಿಕ್ಕೂ ಆಗುತ್ತೆ. ಸೊ ಇದು ಒಳ್ಳೆಯ ಒಂದು ಎಕ್ಸಸೈಸ್ ಆಗುತ್ತೆ ನಿಮಗೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈ ಒಂದು ಲಿಸ್ಟಲ್ಲಿ ಎಲ್ಲನೂ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಆಗಿತ್ತು. ನಿಮ್ಮ ಪ್ರಕಾರ ಯಾವುದಾದ್ರೂ ಒಂದು ಮಿಡ್ ಕ್ಯಾಪ್ ಸ್ಟಾಕ್ಸ್ ಇದೆಯಾ, ಒಳ್ಳೆ ಪೊಟೆನ್ಷಿಯಲ್ ಇರೋದು ಫ್ಯೂಚರಲ್ಲಿ, ಆ ಕಮೆಂಟ್ ಸೆಕ್ಷನಲ್ಲಿ ಹೆಸರು ಹಾಕಿ, ಸೊ ದಟ್ ಬೇರೆ ಎಲ್ಲರಿಗೂ ರಿಸರ್ಚ್ ಮಾಡಲಿಕ್ಕಾಗುತ್ತೆ. ಆವಾಗ ಹೊಸ ನಾವು ನಾಲೆಜ್ ಪಡೆದಾಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.